ಸಂಕ್ರಾಂತಿ ಸಂಭ್ರಮದಲ್ಲಿ ಶಾಕ್ ಕೊಟ್ಟ ಚಿನ್ನ ಮತ್ತೆ ಬೆಳ್ಳಿ. ಕಂಡು ಕೇಳರಿಯದ ರೇಟ್ಗೆ ಗೋಲ್ಡ್ ಮತ್ತೆ ಸಿಲ್ವರ್ ಈಗ ಜಂಪ್ ಆಗಿದೆ. ಸಂಕ್ರಾಂತಿ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ, ಆದ್ರೆ ಈಗ ಚಿನ್ನ ಬೆಳ್ಳಿ ಶಾಕ್ ಕೊಟ್ಟಿದೆ. ಕಂಡು ಕೇಳರಿಯದ ರೇಟ್ಗೆ ಗೋಲ್ಡ್ ಸಿಲ್ವರ್ ಜಂಪ್ ಆಗಿದೆ. ನಿನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 18,000 ರೂಪಾಯಿ ಜಾಸ್ತಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2,96,000. ಜಸ್ಟ್ 22 ದಿನಗಳಲ್ಲಿ ಸಿಲ್ವರ್ ರೇಟ್ 63,000 ಜಂಪ್ ಆಗಿದೆ. ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದ ದರದಲ್ಲೂ ಕೂಡ ಗಣನೀಯ ಏರಿಕೆ ಆಗಿದೆ. ನೆನೆ 10 ಗ್ರಾಮ್ ಗೋಲ್ಡ್ ರೇಟ್ ಅಲ್ಲಿ 1,500 ರೂಪಾಯಿ ಜಂಪ್ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1,47,000 ರೂಪಾಯಿ ಆಗಿದೆ. 10 ಗ್ರಾಮ್ ಗೋಲ್ಡ್ ರೇಟ್ 2 ಲಕ್ಷ ತಲುಪುವುದು ಫಿಕ್ಸ್. ಚಿನ್ನ ಬೆಳ್ಳಿ ಬೆಲೆ ಇನ್ನೂ ಏರಿಕೆಯಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಗೋಲ್ಡ್ ಆಗಿರಬಹುದು, ಸಿಲ್ವರ್ ಪರ್ಚೇಸ್ ಮಾಡಬೇಕಂದ್ರೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ಎಲ್ಲರೂ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿದ್ದಾರೆ. ಆದ್ರೆ ಈಗ ಈ ಒಂದು ಗೋಲ್ಡ್ ಸಿಲ್ವರ್ ಶಾಕ್ ಎದುರಾಗಿದೆ. ನಿನ್ನೆ ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 18,000 ರೂಪಾಯಿ ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಸದ್ಯಕ್ಕೆ 2,96,000 ರೂಪಾಯಿ. ಜಸ್ಟ್ 22 ದಿನಗಳಲ್ಲಿ ಸಿಲ್ವರ್ ರೇಟ್ 63,000 ಜಂಪ್ ಆಗಿದೆ. ಬೆಳ್ಳಿ ಮಾತ್ರ ಅಲ್ಲ, ಚಿನ್ನದ ದರ ಕೂಡ ಏರಿಕೆ ಆಗಿದೆ. ನೆನ್ನೆ 10 ಗ್ರಾಮ್ ಗೋಲ್ಡ್ ರೇಟ್ ಅಲ್ಲಿ 1,500 ರೂಪಾಯಿ ಜಂಪ್ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 1,47,000 ರೂಪಾಯಿ. 10 ಗ್ರಾಮ್ ಗೋಲ್ಡ್ ರೇಟ್ 2 ಲಕ್ಷ ತಲುಪುವುದು ಫಿಕ್ಸ್. ಚಿನ್ನ ಬೆಳ್ಳಿ ಬೆಲೆ ಇನ್ನೂ ಏರಿಕೆಯಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಮಧ್ಯಮ ವರ್ಗದವರತ್ತೆ ಈ ಒಂದು ಚಿನ್ನ ಬೆಳ್ಳಿ ಕಡೆ ತಿರುಗೂ ಕೂಡ ನೋಡಬಾರದು. ಅಷ್ಟರ ಮಟ್ಟಿಗೆ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸಂಕ್ರಾಂತಿ ಸಂಭ್ರಮದಲ್ಲಿದ್ರು. ಆದರೆ ಈಗ ಈ ಒಂದು ಚಿನ್ನ ಬೆಳ್ಳಿಯ ರೇಟ್ ಹೆಚ್ಚಾಗಿ ಜನರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂತಂದ್ರೆ ಈಗ ಸಂಕ್ರಾಂತಿ ಮುಗಿದ ನಂತರ ಎಲ್ಲ ಶುಭ ಕಾರ್ಯಗಳು ಕೂಡ ಪ್ರಾರಂಭ ಆಗತ್ತೆ. ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಶುಭ ಕಾರ್ಯಗಳನ್ನ ಮಾಡುವುದು ಈಗ ಧನುರ್ಮಾಸ ಇದ್ದಿದ್ರಿಂದ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಧನುರ್ಮಾಸ ಅಂತ ಹೇಳ್ತಾರೆ. ಈ ಒಂದು ಧನುರ್ಮಾಸದ ಸಂದರ್ಭದಲ್ಲಿ ಅಷ್ಟಾಗಿ ಚಿನ್ನ ಬೆಳ್ಳಿ ರೇಟ್ ತೀರಾ ಹೆಚ್ಚಾಗೋದಿಲ್ಲ. ಆದರೆ ಈ ವರ್ಷ ಬಹಳ ಹೆಚ್ಚಾಗಿದೆ ಚಿನ್ನದ ರೇಟು. ಈಗ ಹೆಂಗಪ್ಪ ಖರೀದಿ ಮಾಡುವಂತ ಮಧ್ಯಮ ವರ್ಗದವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಹೆಂಗಪ್ಪ ಈ ಒಂದು ಚಿನ್ನವನ್ನ ನಾವು ಖರೀದಿ ಮಾಡೋದು, ನಮ್ಮ ಮಕ್ಕಳು ಮದುವೆ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕೇವಲ ಚಿನ್ನ ಅಷ್ಟೇ ಅಲ್ಲ, ಈ ಒಂದು ಬೆಳ್ಳಿಯನ್ನು ಕೂಡ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಈಗ ದೇವ್ರ ಮನೆಗಳಲ್ಲಿ ಪೂಜೆ ಪುನಸ್ಕಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಬೆಳ್ಳಿ ಬಳಕೆ ಹೆಚ್ಚಾಗಿ ಮಾಡ್ತಾರೆ. ಅಥವಾ ರಿಟರ್ನ್ ಗಿಫ್ಟ್ಗಳನ್ನ ಕೊಡಬೇಕು ಅಂದ್ರೂ ಕೂಡ ಈ ಒಂದು ಬೆಳ್ಳಿಯನ್ನ ಬಳಕೆ ಮಾಡ್ತಾರೆ. ಇವತ್ತು ಚಿನ್ನ ಮತ್ತು ಬೆಳ್ಳಿ ದರ ಏರಿಕೆ ಆಗ್ತಾ ಇರುವಂಥದ್ದು ಸಾರ್ವಕಾಲಿಕವಾಗಿ ಎಲ್ಲರೂ ಗಮನಿಸ್ತಾ ಇದ್ದೀರಾ. ಇವತ್ತಿನ ಪ್ರಪಂಚದ ರಾಜಕೀಯ ಬದಲಾವಣೆಗಳು, ಅಮೆರಿಕ ತನ್ನ ತೆರಿಗೆ ನೀತಿಗಳಿಂದ ಬೇರೆ ಬೇರೆ ದೇಶಗಳ ಮೇಲೆ ಏರ್ತಾ ಇರುವಂಥ ಒತ್ತಡಗಳಿಂದ ಮೊದಲೆಲ್ಲ ಏನಾಗ್ತಾ ಇತ್ತು, ಡಾಲರಲ್ಲೇ ಎಲ್ಲರೂ ವಿನಿಮಯವನ್ನು ಮಾಡ್ತಾ ಇದ್ರು, ಎಲ್ಲರೂ ಬಳಸ್ತಾ ಇದ್ರು. ಡಾಲರ್ನ 90% ಬಳಸ್ತಾ ಇದ್ರು. ಇವತ್ತೇನು ಅಮೆರಿಕ ತೆರಿಗೆ ನೀತಿಗಳಿಂದ ಕೆಲವು ದೇಶಗಳ ವಿರುದ್ಧ ಕ್ರಮ ತಗೊಂಡಿದೆ, ಆ ದೇಶಗಳು ತನ್ನ ಆರ್ಥಿಕತೆಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ಡಾಲರ್ ಬದಲಾಗಿ ಚಿನ್ನ ಮತ್ತು ಬೆಳ್ಳಿಯನ್ನು ಶೇಖರಣೆ ಮಾಡ್ತಾ ಇದ್ದಾರೆ. ಅದು ಪ್ರೈವೇಟ್ ಸೆಕ್ಟಾರ್ನಲ್ಲಿರ್ಬೋದು ಮತ್ತು ಗೌರ್ಮೆಂಟ್ ಸೆಕ್ಟಾರಲ್ಲಿ ಇರ್ಬೋದು. ಅಂದರೆ ಆಯಾ ಸರ್ಕಾರಗಳ ಕೇಂದ್ರೀಯ ಬ್ಯಾಂಕ್ಗಳು ಮತ್ತು ಅಲ್ಲಿಯ ಉದ್ಯಮಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಚಿನ್ನ ಬೆಳ್ಳಿಯನ್ನು ಮುಂದೆ ವಿನಿಮಯಕ್ಕೆ ತುಂಬ ಅಗತ್ಯವಾಗಿರೋದ್ರಿಂದ, ಆ ದೇಶದ ಆರ್ಥಿಕ ವ್ಯವಸ್ಥೆ ಉಳಿಬೇಕಾಗಿರೋದ್ರಿಂದ, ಯಾವುದೇ ದೇಶದ್ದು ಇರ್ಬೋದು, ಹಂಗಾಗಿ ಡಾಲರ್ಗೆ ಪರ್ಯಾಯವಾಗಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಾ ಇರೋದ್ರಿಂದ ಚಿನ್ನ ಮತ್ತು ಬೆಳ್ಳಿ ಬೇರೆ ಜಾಸ್ತಿ ಆಗ್ತಾ ಇದೆ. ಮುಂದೇನೂ ಜಾಸ್ತಿ ಆಗುತ್ತೆ. ನಾನು ಈಗಾಗಲೇ ಹೇಳಿದ್ದೆ, ಈ 15,000 ರೂಪಾಯಿದು 25,000 ರೂಪಾಯಿಗೆ ಹೋಗ್ಬೋದು. ಇನ್ನೊಂದು 7-8-9 ತಿಂಗಳಲ್ಲಿ ಚಿನ್ನ, 3-4 ತಿಂಗಳಲ್ಲಿ ಬೆಳ್ಳಿ 5 ಲಕ್ಷ ರೂಪಾಯಿ ತುಂಬ ಈಸಿಯಾಗಿ ಹೋಗ್ತದೆ. ಯಾಕೆಂದರೆ ಖರೀದಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅವೈಲಬಿಲಿಟಿ ಏನು, ರಿಸೋರ್ಸ್ ಏನೈತೆ, ಆ ರಿಸೋರ್ಸು ತುಂಬ ಕಡಿಮೆ ಐತೆ. ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಬೆಲೆಗಳು ಜಾಸ್ತಿ ಆಗ್ತಾ ಇರ್ತವೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಇವತ್ತೇನು ನೀವು ಕೊಂಡ್ಕೊಂಡಿರ್ತೀರಾ ಅದ್ರ ಬೆಲೆ, ಚಿನ್ನದ ಬೆಲೆ ನಿಮಗೆ ಆದಾಯ ತರ್ತದೆ ಹೊರತು ಯಾವುದೇ ಕಾರಣಕ್ಕೂ ಅದರ ಬೆಲೆ ಇಳಿಮುಖವಾಗಿ ಆಗೋದೇ ಇಲ್ಲ. ಇಳಿಮುಖ ಅಂತಂದರೆ ನಿಮಗೆ 100, 200, 300, 400 ರೂಪಾಯಿಲಿ ಅದರಲ್ಲಿ 20%, 30%, 50% ಆ ರೀತಿಯಲ್ಲಿ ಯಾವುದೇ ಇಳಿಮುಖ ಆಗುವಂಥ ಸಾಧ್ಯತೆ ಖಂಡಿತ ಇಲ್ಲ. ಯಾಕೆಂದರೆ ಗೋಲ್ಡ್ ಇಸ್ ನಾಟ್ ಎ ಕಮಾಡಿಟಿ, ಗೋಲ್ಡ್ ಇಸ್ ಎನ್ ಎಕ್ಸ್ಚೇಂಜ್ ಮನಿ ಅಂತ ಹೇಳ್ತಾರೆ. ಚಿನ್ನ ಅನ್ನೋದು ವಿನಿಮಯದ ಹಣ. ನಾವು ಕೂಡ ನೋಟು ರೂಪಾಯಿ ಪ್ರಿಂಟ್ ಮಾಡಬೇಕಾದ್ರೆ ನಮ್ಮ ಸರ್ಕಾರದ ರಿಸರ್ವ್ ಬ್ಯಾಂಕ್ನಲ್ಲಿ ಎಷ್ಟು ಚಿನ್ನ ಇಟ್ಕೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡಿ ಪ್ರಿಂಟ್ ಮಾಡಬೇಕು.
ಇನ್ನು ಈ ಒಂದು ಚಿನ್ನದ ಬೆಲೆ ಆಗಿರಬಹುದು ಅಥವಾ ಬೆಳ್ಳಿ ಬೆಲೆ ಯಾವ ಕಾರಣಕ್ಕೆ ಹೆಚ್ಚಾಗ್ತಿದೆ ಅಂತ ಅಂದ್ರೆ, ಈಗ ಡಾಲರ್ ವ್ಯವಹಾರಗಳು ಏನು ನಡೀತಾ ಇತ್ತು ಬೇರೆ ದೇಶಗಳಲ್ಲಿ, ಅಲ್ಲೆಲ್ಲರೂ ಕೂಡ ಈ ಒಂದು ಚಿನ್ನವನ್ನ ಈಗ ಶೇಖರಣೆ ಮಾಡಿ ಇಟ್ಕೊತಾ ಇದ್ದಾರೆ. ಈಗ ನಮ್ಮ ಹಣವನ್ನ ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಚಿನ್ನವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಒಂದು ಆರ್ಥಿಕ ಪರಿಸ್ಥಿತಿ, ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಥವಾ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಮುಖ್ಯವಾಗಿ ಇನ್ನು ಏರಿಕೆ ಮುಖವಾಗಿ ಒಂದು ಬೆಲೆ ಸಾಗತ್ತೆ, ಇಳಿಕೆ ಆಗೋದು ಬಹಳ ಕಷ್ಟ.